ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಚುನಾವಣೆ ನಡೆಯಿತು. ಸಂಘದ ಮಾಜಿ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್.ಎಂ. ಕೃಷ್ಣರವರ ನಾಯಕತ್ವದಲ್ಲಿ ಪಂಚವಾರ್ಷಿಕ ಚುನಾವಣೆ ನಡೆಯಿತು. 2025ರಿಂದ 2030ರವರೆಗಿನ 5 ವರ್ಷಗಳ ಅವಧಿಗಾಗಿ ಕೇಂದ್ರ ಸಮಿತಿಗೆ ಅಧ್ಯಕ್ಷರ ಆಯ್ಕೆ ನಡೆಯಿತು. ಎಸ್. ರಮೇಶ್ ಅವರ ನೇತೃತ್ವದಲ್ಲಿ ಎಸ್ಎಂಕೆ ತಂಡದ 61 ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದು, ಕೆಎಸ್ಎಲ್ಇ-ಸಿಎ ಉಳಿವಿಗಾಗಿ ಮತ ನೀಡುವಂತೆ ಮನವಿಯನ್ನ ಮಾಡಿದ್ದಾರೆ. ಬೆಂಗಳೂರಿನ ಚಂದ್ರ ಲೇಔಟ್ನ ಸಿದ್ಧಗಂಗಾ ಪಬ್ಲಿಕ್ ಸ್ಕೂಲ್ನಲ್ಲಿ ಮತದಾನ ನಡೆಯಿತು. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಇವತ್ತೇನು ನಮ್ಮದು ಎಲೆಕ್ಷನ್ ನಡೀತಾ ಇದೆ. ಇವತ್ತು ಎಲೆಕ್ಷನ್ ಎಲ್ಲ ನಮ್ಮ ಗುತ್ತಿಗೆದಾರರು ಭಾಳ ಕ್ರೇಜಿಂದ ಬಂದಿದ್ದಾರೆ. ಯಾಕಂದರೆ ರಮೇಶ್ ಅಣ್ಣ ಅವರು ಸತತವಾಗಿ 2ನೇ ಬಾರಿ ಜಯ ಸಾಧಿಸಲಿಕ್ಕೆ ಹೊಂಟಿದ್ದಾರೆ ಅಂತ ನಮಗೆಲ್ಲರಿಗೆ ಒಂದು ಏನಂತಾರೆ, ನಮ್ಗೆ ಪ್ರೋತ್ಸಾಹ ಮತ್ತು ಉತ್ಸಾಹ ಇದೆ. ಅವರು ಖಂಡಿತವಾಗಿ ಜಯ ಸಾಧಿಸ್ತಾರೆ. ನಾವು RR ತಂಡದಿಂದ ಬಂದಿದ್ದೀವಿ. RR ತಂಡ ಖಂಡಿತವಾಗಿ ಜಯಶಾಲಿ ಆಗುತ್ತದೆ. ನಾವು ಕಲಬುರಗಿಯಿಂದ ಬಂದಿದ್ದೀವಿ. ನಾವು ದೇವರ್ಗಿ ತಾಲೂಕಾ ಸೆಕ್ರೆಟರಿ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘ ಕೇಂದ್ರ ಸಮಿತಿ ಬೆಂಗಳೂರು, ನಮ್ಮದು ಜಿಲ್ಲಾ ಸಮಿತಿ ಹಾಸನ. ಇವತ್ತಿನ ಚುನಾವಣೆ ನಡೀತಾ ಇದೆ ಮುಂದಿನ 5 ವರ್ಷಕ್ಕೆ. ಇದರಲ್ಲಿ ಆಡಳಿತ ಮಂಡಳಿ ಏನು ಆಡಳಿತ ಪಕ್ಷ ಏನಿದೆ RR ತಂಡ ಅಂತೇಳಿ 3 ವರ್ಷದಲ್ಲಿ ಒಂದೇ ಒಂದು ಕೆಲಸನೂ ಮಾಡಿಲ್ಲ. ಇಲ್ಲಿ ಯಾರಾದರೂ ಬಂದು ಹೇಳಿ ಒಂದು ಕೆಲಸ ಅಂತ ನಮ್ಗೆ ಅನುಕೂಲ ಆಗಿದೆ ಅಂತೇಳಿ ನಾವು ಸಾರಿ ಕೇಳ್ತೀವಿ. ಯಾವ ಕೆಲಸನೂ ಆಗಿಲ್ಲ. ಸುಮ್ಮನೆ ಸಮಾವೇಶ, ಸನ್ಮಾನ, ಸಮಾರಂಭ ಹೇಳ್ಕೊಂಡು ಕಾಲ ಕಳೆದಿದ್ದಾರೆ. ಸಂಘದಲ್ಲಿ ಅಡ್ಮಿನಿಸ್ಟ್ರೇಷನ್ ಹಾಕಿದ್ದಾರೆ. ಆಡಳಿತ ದುರುಪಯೋಗ ಆಗಿದೆ ಅಂತ ಕೋರ್ಟಲ್ಲಿ ನಡೀತಾ ಇದೆ. ಸೊ ಅದರಿಂದ ಅವರಿಂದ ಏನೂ ಸಾಧನೆ ಇಲ್ಲ. ಅವ್ರ ಸಾಧನೆ ಶೂನ್ಯ. ಏನಾದರೂ SMK ತಂಡ ಗೆದ್ದರೆ ಏನಾದರೂ ನಮ್ಮ ಗುತ್ತಿಗೆದಾರರ ವೃತ್ತಿ ಉಳಿಯುತ್ತೆ ಅನ್ನೋ ಭಾವನೆಯಲ್ಲಿ ನಾವು SMK ತಂಡನ ಬೆಂಬಲಿಸ್ತಾ ಇದ್ದೀವಿ. ಎಲ್ಲರೂ ಕೂಡ SMK ತಂಡನ ಬೆಂಬಲಿಸಿ ಸರಿ ಗೆಲ್ಲಿಸಲಿಲ್ಲ ಅಂದರೆ ಮುಂದಿನ ಜೀವನದಲ್ಲಿ ತಂಡನ ಉಳಿಯಲ್ಲ. SMK ತಂಡನ ಏನಾದರೂ ಸದಸ್ಯರು RR ತಂಡಕ್ಕೆ ಏನಾದ್ರು ಒಟ್ಟು ಕೊಟ್ಟು SMK ತಂಡನ ಗೆಲ್ಲಿಸ್ತಾ ಹೋದರೆ ಮುಂದಿನ ದಿನದಲ್ಲಿ ನಮ್ಮ ವೃತ್ತಿ ಉಳಿಯಲ್ಲ ಅಂತ ಹೇಳಿ ನಮ್ಮ SMK ತಂಡನೇ ಗೆಲ್ಲಿಸಬೇಕು ಅಂತ ಸದಸ್ಯರು ಕೇಳ್ಕೊಳ್ತಾ ನಮ್ಮ SMK ತಂಡಕ್ಕೆ ಪರವಾಗಿ ನಾವು ಮತಯಾಚನೆ ಮಾಡ್ತೀವಿ ಸರ್. ಚುನಾವಣೆ ನಡೀತಾ ಇದೆ. ಪಂಚವಾರ್ಷಿಕ ಚುನಾವಣೆ, 5 ವರ್ಷದ ಚುನಾವಣೆ ಇದೆ ಇದು. ಈಗಾಗಲೇ ಅಭ್ಯರ್ಥಿಗಳು 2 ಕಡೆ ನಿಂತಿದ್ದಾರೆ. ನಾವು ಆ ಸಂಘ ಈ ಸಂಘ ಅನ್ನಗೊಡ್ದೇ ನಮ್ಮ ಶತಮಾನೋತ್ಸವದ ವಿದ್ಯುತ್ ಗುತ್ತಿಗೆದಾರ ಸಂಘದ ಏಳಿಗೆಯನ್ನು ಯಾರು ಮಾಡ್ತಾರೆ ಅಂತಕ್ಕದ್ದನ್ನು ವಿಚಾರ ಮಾಡಬೇಕು. ಈಗಾಗಲೇ ಇದ್ದವರು ಅವರು ಅಪರಾಧಿ ಸ್ಥಾನದೊಳಗೆ ಇದ್ದುಕೊಂಡು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ. ಅದನ್ನು ಗಮನಕ್ಕೆ ತೆಗೆದುಕೊಂಡು ಯಾರು ಯೋಗ್ಯರನ್ನುವುದನ್ನು ನೀವೆಲ್ಲರೂ ನಿರ್ಧರಿಸಿ SMK ತಂಡವನ್ನು ಆರಿಸಿ ತರಬೇಕಾಗಿ ಎಲ್ಲರಿಗೂ ಕಳಕಳಿಯ ವಿನಂತಿ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘದಿಂದ ಇವತ್ತು ಪಂಚವಾರ್ಷಿಕ ಚುನಾವಣೆ ನಡೀತಾ ಇದೆ. ಇವತ್ತು ನಮ್ಮ SMK ಬೆಂಬಲಿತ ಎಸ್. ರಮೇಶ್ ತಂಡದಿಂದ ನಾವು 61 ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ದೇವೆ. ಆ ನಿಟ್ಟಿನಲ್ಲಿ ಏನು ಇವಾಗ ಆಡಳಿತ ಮಂಡಳಿ ಇದೆ, ಇವಾಗ ಹಾಲಿ ಇರೋ ಆಡಳಿತ ಮಂಡಳಿ ಸದಸ್ಯರಿಗೆ ಏನು ಉಪಯೋಗವಾದ ಕೆಲಸಗಳನ್ನ ಮಾಡಲಿಲ್ಲ. ಅದನ್ನು ವಿಚಾರ ಮುಂದಿಟ್ಕೊಂಡು ನಾವು ಮತದಾನ ಕೇಳ್ತಾ ಇದ್ದೀವಿ. ನಮಗೆ ಒಳ್ಳೆ ಇದು ಬಂದಿದೆ. ಜನ ನಮಗೆ SMK ತಂಡಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಅಭೂತಪೂರ್ವವಾದ ಜಯವನ್ನು ತಂದುಕೊಡ್ತೀವಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಸರ್. ಮತ್ತು ನಮ್ಮ ಸಂಘದ ಏನು ನಾವು ಪ್ರಣಾಳಿಕೆಯಲ್ಲಿ ಸುಮಾರು 32 ಪ್ರಣಾಳಿಕೆಯನ್ನು ಬಿಟ್ಟಿದ್ದೀವಿ. ಆ ಪ್ರಣಾಳಿಕೆಯೆಲ್ಲ ಹಂತವಾಗಿ ನಾವು ಗೆದ್ದು ಬಂದ ಮೇಲೆ ಸದಸ್ಯರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ.